ನನಗೇನಾಗಿದೆ? ನಾನು ವೇದಾಂತ್ ವಸಿಷ್ಠ ಇದರ ಇಮ್ಯಾಜಿನೇಷನ್ ರಿಯಲ್ ಫೀಲ್ ಮಾಡ್ತಿದ್ದೀನಲ್ಲ. ಛೇ, ಡಿಸ್ಕಸ್ಟಿಂಗ್. ಕಣ್ಬಿಟ್ಕೊಂಡು ನೋಡೋದಕ್ಕಾಗಲ್ಲ. ತುಂಬ ನೋಯ್ತಿದ್ಯಾ? ಯಾಕೆ ಹೀಗೆ ಮಾಡ್ಕೊಂಡೆ? ಎಲ್ಲಿ ಕಳೆದೋಗಿದ್ದೆ? ನನಗೇನೂ ಆಗಿಲ್ಲ, ಐ ಆಮ್ ಫೈನ್. ಜಸ್ಟ್ ಆಗ್ತು ಅಷ್ಟೇ. ನಿಮ್ಗೇನಾಯ್ತು? ವಾಟ್? ನನಗೇನಾಗಿದೆ? ನೀವು ಎದ್ದು ಬರ್ತಾ ನಿಮ್ಮ ಕಾಲಿಗೆ ಏಟಾಯಿತು. ಹಾಂ, ಬಟ್ ನನಗೇನೂ ಆಗಿಲ್ಲ. ವಾಟ್ಸ್ ರಾಂಗ್ ವಿತ್ ಮೀ? ಎಲ್ಲನೂ ವಿಚಿತ್ರವಾಗಿ ಫೀಲ್ ಆಗ್ತಿದೆಯಲ್ಲ, ಆದರೆ ಏನು ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ಬಟ್ ಈ ಬೇಡ ಎಲ್ಲ ಜಾಸ್ತಿನೇ ಆಗ್ತದೆ. ಈ ಹಾಳದ ಕಾಂತ ಬೇರೆ ಅವಾಗ ಫ್ಲೂಟ್ ಇಟ್ಕೊಂಡು ಡ್ರಾಮಾ ಗೆಟಪಲ್ಲಿ ಇಡೀ ಆಫೀಸ್ ಫುಲ್ ಓಡಾಡ್ತಿರ್ತಾರೆ. ಇದೆಲ್ಲ ನನ್ನ ಇಮ್ಯಾಜಿನೇಷನ್. ಕನಸು ರಿಯಲ್ ಆಗಿ ಫೀಲ್ ಆಗೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ, ಆದರೆ ಇಮ್ಯಾಜಿನೇಷನ್ ಕೂಡ ಇಷ್ಟೊಂದು ರಿಯಲ್ ಆಗಿರೋದಕ್ಕೆ ಸಾಧ್ಯನಾ? ಬಾಸ್, ಐಸ್ ತಂದು ಕೊಡ್ಲಾ? ಐಸ ತಗೊಂಡು ಫಸ್ಟ್ ನಿಮ್ ತಲೆ ಮೇಲೆ ಇಟ್ಕೊಡ್ರಿ. ಅಯ್ಯೋ ಬಾಸ್, ಏಟಾಗಿರೋದು ನಿಮ್ಗೆ, ನಾನೇನ್ ಮಾಡ್ದೆ? ಮತ್ತಿನೇನ್ರಿ, ಆಫೀಸಲ್ಲಿ ಫ್ಲೂಟ್ ಇಟ್ಕೊಂಡು ಡ್ರಾಮಾ ಡ್ರೆಸ್ ಹಾಕೊಂಡು ತಿರ್ಗಾಡ್ತಿರ್ತೀರಲ್ಲ, ತಲೆ ಪೂರ್ತಿಯಾಗಿ ಕೆಟ್ಟೋಗಿರ್ಬೇಕು ನಿಮ್ಗೆ. ನೀವೇ ಇಟ್ಕೊಳ್ಳಿ. ಏನು ಫ್ಲೂಟಾ? ಅದು ನಾನಾ? ಅದು ನಿಮ್ಮೆದುರುಗಡೆ? ನಿಮ್ ಬಗ್ಗೆ ನನಗಿರೋ ಭಯ ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ಸು. ಅಂಥದ್ರಲ್ಲಿ ನಾನು ಹುಲಿ ಕಿವಿಲಿ ಜೋಕ್ ಹೇಳೋ ದುಸ್ಸಾಹಸ ಮಾಡ್ತೀನ ಬಾಸ್. ಐಸ್ ಯಾಕೀಗ? ಅದನ್ನ ಎಲ್ಲಿಟ್ಕೋಬೇಕು? ಸಾರಿ ಬಾಸ್, ಏಟಾಗಿದೆ ಅಂತ ಕಾಲ್ ಹಿಡ್ಕೊಂಡಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಒಳ್ಳೆ ಕರ್ಮ ಕಂಡ್ರೆ ನಿಮ್ದು. ನಡೀರಿ ಹೋಗೋಣ. ಹೋಗದ? ಎಲ್ಲಿಗೆ? ಐ ಹ್ಯಾವ್ ಟು ಸಿ ಅಮೂಲ್ಯ ರೈಟ್ ನೌ. ಅವಳ ಮನೆಗೆ ಹೋಗೋಣ. ಬನ್ನಿ ಅಕ್ಕ, ಬನ್ನಿ ಅಕ್ಕ, ಬನ್ನಿ 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 ಬನ್ನಿ. ಯಾವಾಗ ಸೆಲೆಬ್ರಿಟಿ ಅದೇ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ? ನಂಗೂ ಅದೇ ಗೊತ್ತಾಗ್ತಿಲ್ಲ ಕಣೆ. ಸ್ವಲ್ಪ ಓವರ್ ಆಗ್ಲಿಲ್ವಾ? ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆನೇ ಆಯ್ತು. ಯಾವುದಕ್ಕೊಂದ್ಸಲಿ ಚೂಟ್ ಕೊಡು, ಇದು ಡ್ರೀಮಾ ರಿಯಲ್ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕ, ಹೇಗಿದೆ ಅರೇಂಜ್ಮೆಂಟು? ನಮ್ಮ ಹತ್ರ ಇರೋದ್ರಲ್ಲೇ ಒಳ್ಳೆ ಫೋಟೋ ಹಾಕಿದೀವಿ. ನಿಮ್ಮನ್ನ ಕೇಳಿದೆ ಫ್ಲೆಕ್ಸ್ ಹಾಕಿದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಬ್ಯಾನರ್ ಅಲ್ಲಿ ನಿಮ್ದೇ ದೊಡ್ಡ ಫೋಟೋ. ಏನ್ರು ಇದೆಲ್ಲ? ಪೋಸ್ಟರ್ ಮನೆ ಹಾಳಾಯ್ತು. ನನ್ನನ್ನ ಯಾಕೆ ಒನ್ ಸೈಡ್ ಲವರ್ ಸಂಘದ ಇನಾಗ್ರೇಷನ್ ಕರ್ಸಿದ್ದೀರಾ? ನಿಮ್ಗೆ ನನ್ ವಿಚಾರ ಎಲ್ಲ ಇದೇನಕ್ಕ ಈಗ ಕೇಳ್ಬಿಟ್ರಿ? ನಿಮ್ ಲವ್ ಮ್ಯಾಟ್ರ್ ಯಾರಿಗ್ ಗೊತ್ತಿಲ್ಲ ಹೇಳಿ. ನಮ್ಮ ಬೀದಿ ರೋಡ್ ಸೈಡ್ ಅಲ್ಲಿ ಇರೋ ಅಡ್ಡ ರಸ್ತೆ, ಮುಖ್ಯ ರಸ್ತೆ ಬೋರ್ಡಿಗೆಲ್ಲ ನಿಮ್ಮ ಪ್ರೀತಿ ಬಗ್ಗೆ ಗೊತ್ತು. ಪರ್ಸನಲ್ ಮ್ಯಾಟ್ರು ಈ ರೇಂಜಿಗೆ ಪಬ್ಲಿಕ್ ಆಗಿದೆ ಅಂತ ಇವತ್ತೇ ಗೊತ್ತಾಗ್ತಿರೋದು. ಅಷ್ಟೇ ಅಲ್ಲಕ್ಕ, ನಿಮ್ದು ಪಕ್ಕ ಒನ್ ಸೈಡ್ ಲವ್, ನಿಸ್ವಾರ್ಥ ಪ್ರೇಮ ಅಂತ ಗೊತ್ತು. ನಿಮ್ದು ದೊಡ್ಡ ಮನ್ಸು, ದೊಡ್ಡ ಹೃದಯ ಅಂತಾನು ಗೊತ್ತಕ್ಕ. ಏನ್ರು ಹೇಳ್ತಿದ್ದೀರಾ? ಇನ್ನೂ ಇದ್ಯಾಕ, ನಿಮ್ ಪ್ರೀತಿ ಮಾದರಿ ಅಷ್ಟೇ ಅಲ್ಲ, ಇನ್ಸ್ಪಿರೇಷನ್ ಕೂಡ ಹೌದು. ತಗೊಳಪ್ಪ, ಇದು ಹೊಸ ಆಂಗಲ್. ನಮ್ಮ ಏರಿಯಾದಲ್ಲೇ ಒಬ್ಬ ಲವ್ ಫೇಲ್ಯೂರ್ ಅಂತ ಕೈ ಕೊಯ್ಕೊಂಡು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದ. ಅದು ನಮಗ್ ಗೊತ್ತಾಗಿ ನಾವು ಅವನೊಂದು ತಡೆದು ನಿಮ್ ಸ್ಟೋರಿನೇ ಹೇಳಿದ್ವಿ. ಛೇ, ಒಂದು ಅರೆ ಬಂದ ಪ್ರೇಮ ಕತೆ ಹಿಂದೆ ಇಷ್ಟು ದೊಡ್ಡ ಕಣ್ಣೀರಿನ ಕತೆ ಇರ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ಏನ್ರು
ಏನ್ರು ನೀವು ನನ್ನ ಸ್ಟೋರಿ ಹೇಳಿರೋದು? ನೀವು ನಿಮ್ಮ ಬಾಸ್ನ ಮನ್ಸೋ ಇಚ್ಛೆ ಪ್ರೀತಿ ಮಾಡಿದ್ರಿ, ಆದ್ರೆ ನಿಮ್ಮ ಬಾಸು ನಿಮ್ಮನ್ನ ಕ್ಯಾರೆ ಮಾಡಲಿಲ್ಲ. ಆದ್ರೂ ನೀವು ದಿನ ಅವ್ರ ಜೊತೆನೆ ಆಫೀಸ್ಗೆ ಹೋಗ್ತಾ ಇದ್ದೀರಾ. ನೀವು ಒಂಥರ ಚಲದಂಕ ಮಲ್ಲೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಕ್ಕ. ಅಯ್ಯೋ ಬಜರಂಗಿ, ಇನ್ನು ಕಿವಿಲ್ ಏನೇನು ಕೇಳ್ಬೇಕಪ್ಪ? ಚಲದಂಕ ಮಲ್ಲೆ ಅನ್ನೋ ವರ್ಡ್ ಮಾತ್ರ ಸ್ವಲ್ಪ ಓವರ್ ಆಯ್ತು. ನಿಮ್ ಛಲ, ತ್ಯಾಗ, ನಿಷ್ಕಲ್ಮಶವಾದ ಪ್ರೀತಿನೇ ನಮ್ಮ ಈ ಸಂಘದ ಹುಟ್ಟಿಗೆ ಮೇನ್ ರೀಸನ್ ಅಕ್ಕ. ಅದೆಲ್ಲ ಸರಿ, ಆದ್ರೆ ನಾನೇ ಆಗ್ಬೇಕಿತ್ತು. ಇನ್ಯಾರು ಲವ್ ಫೇಲ್ಯೂರ್ ಆದವರೇ ಇಲ್ವಾ? ಇರ್ಬೋದು, ಆದ್ರೆ ನಮ್ಮ ಅಮೂಲ್ಯಕ್ಕನಷ್ಟು ಪ್ಯೂರ್ ಲವ್ ಫೇಲ್ಯೂರ್ ಕೇಸ್ ಇನ್ನೊಂದಿಲ್ಲ. ಅಪಾರ್ಥ ಮಾಡ್ಕೊಂಬಿಡಿ ಅಕ್ಕ. ಈ ಜಗತ್ತಲ್ಲಿ ನಿಮ್ಮನ್ ಬಿಟ್ಟು ಓಪನ್ ಆಗಿ ಹೌದಪ್ಪ ನಮ್ದು ಲವ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ಕೊಳ್ಳೋ ಒಂದೇ ಒಂದು ಹುಡುಗಿನೂ ಇಲ್ಲ. ಅದೇ ಯಾಕೆ ಅಂತ ಕೇಳ್ತಿರೋದು. ಯಾವಾಗ್ಲೂ ಹುಡುಗಿರ್ ಕೈ ಕೊಡ್ತಾರೆ, ಹುಡುಗಿರ್ ಮೋಸ ಮಾಡ್ತಾರೆ, ಹುಡುಗಿರ್ ಸರಿ ಇಲ್ಲ ಅಂತ ಬೈಕೊಳ್ಳೋ ಈ ಸಮಾಜದಲ್ಲಿ ಹುಡುಗಿರ್ಗೂ ಮನ್ಸಿದೆ, ಹುಡುಗಿರು ನಿಯತ್ತಾಗಿ ಲವ್ ಮಾಡ್ತಾರೆ ಅಂತ ಎಲ್ಲಾರ್ಗೂ ಆದರ್ಶಪ್ರಾಯವಾಗಿರೋರು ನಮ್ಮ ಅಮೂಲ್ಯ ಅಕ್ಕ. ಇನಾಗ್ರೇಷನ್ ಸ್ಪೀಚ್ನ ಬಾ ಹ್ಯಾಕ್ ಮಾಡ್ಕೊಂಡೇ ಬಂದಿದ್ದಾನೆ. ಅಕ್ಕ, ನಾವು ನಿಮ್ಮ ಬಗ್ಗೆ ಬೇಜನ್ ಕತೆಗಳು ಕೇಳಿದೀವಕ್ಕ. ಲವ್ ಮಾಡಿ ಹೃದಯ ಹೊಡೆದೋಯ್ತು ಅಂತ ನೀವು ಪಾರ್ಟಿ ಮಾಡಿದ್ರಂತೆ. ಸತ್ತ ಪ್ರೀತಿಗೆ ಸಂಜೀವಿನಿ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢ ಸಂಕಲ್ಪ ಮಾಡ್ಕೊಂಡು ಕಾಯ್ತಾ ಇದ್ದೀರಂತೆ. ಎಲ್ಲ ಗೊತ್ತಕ್ಕ. ಸೈಕಲ್ ಗ್ಯಾಪಲ್ಲಿ ನಮ್ಮ ಹಳೆ ಮುದ್ಕಿ ಎಲ್ಲೋ ಹೋಗ್ಬಿಟ್ಲು. ನೀವೊಂಥರ ಜೀವಂತ ದಂತಕತೆ ಇದ್ದಂಗಕ್ಕ. ಇದು ನಂದೇ ಡೈಲಾಗು. ಅದಕ್ಕೆ ನಿಮ್ಮಂತ ಹುಡುಗಿನ ಕರೆದು ನಿಮ್ಮ ಹಾಗೆ ಎಲ್ಲ ಹುಡುಗರ್ನು ಮನ್ಸಾರೆ ಪ್ರೀತಿಸೋ ಹುಡುಗಿರ ಸಂಖ್ಯೆ ಹೆಚ್ಚಾಗ್ಲಿ ಅನ್ನೋದಕ್ಕೋಸ್ಕರನೇ ಈ ಅರೇಂಜ್ಮೆಂಟ್ಸು. ಇದರಲ್ಲಿ ನಮ್ದೇನಾದ್ರೂ ತಪ್ಪಿದ್ಯಾಕ? ಛೇ, ಎಲ್ಲಾದ್ರೂ ಉಂಟೆ. ಅಕ್ಕನ ಬಗ್ಗೆ ಗೂಗಲ್ ಮಾಡಿದ್ರೆ ಒಂದೇ ಒಂದು ಲೈನ್ ಕೂಡ ಬರ್ತಿರ್ಲಿಲ್ಲ. ನೀವು ಇವಳ ಬಗ್ಗೆ ಕಾದಂಬರಿನೇ ಬರೆಯುವಷ್ಟು ರಿಸರ್ಚ್ ಮಾಡಿದೀರಾ. ನಿಜವಾದ ಫ್ಯಾನ್ಸ್ ಅಂದ್ರೆ ನೀವೇ. ನಡೀರಿ, ಮುಂದಿನ ಕಾರ್ಯಕ್ರಮನೂ ಆಗೋಗ್ಲಿ. ಉದ್ಘಾಟಕ್ಕೆ ಅಮೂಲ್ಯಕ್ಕಂಗೆ. ನಾನು ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಬಲೆಗೆ ಬೀಳ್ತಿಲ್ಲ. ಅವನು ಆ ಅಮೂಲ್ಯನ್ನೇ ಲವ್ ಮಾಡ್ತೀನಿ ಅಂತ ಕ್ಲಿಯರ್ ಮಾಡಿಬಿಟ್ಟಿದ್ರೆ ಅಟ್ಲೀಸ್ಟ್ ಅವಾಗ ಅದೊಂದು ಪ್ರಾಬ್ಲಮ್ ಅಂತನಾರು ಅನ್ಕೊಬೋದಿತ್ತು. ಆದರೆ ಅದನ್ನೂ ಮಾಡಲ್ಲ. ಹಾಗಂತ 3 ಹೊತ್ತು ಅವಳು ಸೆರಗನ್ನ ಹಿಡ್ಕೊಂಡು ಓಡಾಡೋದು ಬಿಡಲ್ಲ. ಇವ್ನು ನನ್ನ ಹತ್ರ ಮಾಡ್ಕೊಂಡಿರೋ ಡೀಲ್ ಒಂದು ಕಡೆ ಆದರೆ ಇವ್ರ ಅಮ್ಮನ ಹತ್ರ ಮಾಡ್ಕೊಂಡಿರೋ ಡೀಲೇ ಬೇರೆ ಇದೆ. ತನ್ನ ಮಗ ಅವನು ಯಾವತ್ತೂ ತಾನು ಹೇಳಿದ ಮಾತನ್ನೇ ಕೇಳೋದು. ಅವ್ನು ನಿನ್ನೆ ಮದುವೆ ಆಗ್ತಾನೆ ಅಂತ ಬೇರೆ ಹೇಳ್ತಾರೆ. ಇವ್ನು ನೋಡಿದ್ರೆ ಹೀಗಾಡ್ತಾನೆ. ಆ್ಯಕ್ಚುಲಿ ಇವ್ರ ಪ್ರಾಬ್ಲಮ್ ಆದರೂ ಏನು? ಹಲೋ, ಹಾಯ್ ಸಾಹಿತ್ಯ, ಏನ್ ಮಾಡ್ತಿದ್ಯಾ? ನಾ ಬದುಕಿದ್ದೀನತ್ತೆ, ಸತ್ತಿಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಿದ್ದೀನಲ್ವಾ? ಏನ್ ನಿನ್ ಪ್ರಾಬ್ಲಮ್ಮು ನಂದಲ್ಲ, ನಿಮ್ಮ ಮಗಂದು. ಸರಿ, ನೀನ್ ಯಾಕೆ ಅಪ್ಸೆಟ್ ಆಗಿದ್ಯಾ? ಇವತ್ತು ಅಮೂಲ್ಯ ಆಫೀಸಿಗೆ ಬಂದಿಲ್ಲ. ಇವತ್ತಾದ್ರೂ ನಿಮ್ಮ ಮಗ ನನ್ನ ಜೊತೆಲಿ ಇರ್ತಾರೆ ಅನ್ಕೊಂಡ್ರೆ ಇವತ್ತು ಎಲ್ಲೋ ಆಚೆ ಹೋಗಿದ್ದಾರೆ. ಆಫೀಸ್ ವರ್ಕ್ ಅಂತ ಹೇಳಕ್ ಬರಬೇಡಿ. ಇವತ್ತು ಯಾವ ಮೀಟಿಂಗ್ ಕೂಡ ಔಟ್ಸೈಡ್ ಫಿಕ್ಸ್ ಆಗಿಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸರಿ, ನಿನ್ನ ಇರಿಟೇಷನ್ ನಂಗೆ ಅರ್ಥ ಆಗತ್ತೆ. ಇನ್ ಮುಂದೆ ಇದೆಲ್ಲ ಇರಲ್ಲ. ನೀವಿದನ್ನ ಮೊದಲನೇ ದಿನದಿಂದನೂ ಹೇಳ್ತಾನೆ ಇದ್ದೀರಾ. ಎಷ್ಟು ದಿನ ಹೇಳಿದ್ದಕ್ಕೂ ಈಗ ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸಾಹಿತ್ಯ. ಏನ್ ವ್ಯತ್ಯಾಸ? ಏನ್ ಮಹಾ ಬದಲಾವಣೆ ಆಗ್ಬಿಡುತ್ತೆ? ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀರಾ. ನಾಳೆ ನಿನ್ನ ಮತ್ತೆ ವೇದಾಂತ್ ಮದುವೆ ಡೇಟು ಫಿಕ್ಸ್ ಆಗುತ್ತೆ ಅಂದಮೇಲೆ ಎಲ್ಲ ಚೇಂಜ್ ಆದಾಗೆ ಅಲ್ವಾ? ವಾಟ್?
ಜೈ 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 ನೆರೆದಿರುವ ಸಮಸ್ತ ಪ್ರೇಮಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ನಾವೆಲ್ಲರೂ ನೊಂದ ಜೀವಿಗಳು. ನಮ್ಮ ಭಾವನೆಗೆ, ಆತ್ಮವಿಶ್ವಾಸಕ್ಕೆ, ನಂಬಿಕೆಗೆ ದೊಡ್ಡ ಪೆಟ್ಟಾಗಿದೆ. ಹಾಗಂತ ನಾವ್ಯಾರು ಎದೆಗುಂದಬೇಕಾಗಿಲ್ಲ. ಯಾಕಂದ್ರೆ ಒನ್ ಸೈಡ್ ಲವ್ ಜಗತ್ತಿನ ಅತಿ ಪರಿಶುದ್ಧವಾದ ಪ್ರೀತಿ. ನಾನು ಜಾಸ್ತಿ ಮಾತಾಡಲ್ಲ. ನಮ್ಮ ಕೈಲಿ ಪ್ರೀತಿನ ಪಡ್ಕೊಳ್ಳೋಕ್ ಆಗದೆ ಇದ್ರು ನಮ್ಮಷ್ಟಕ್ಕೆ ನಾವು ಅದ್ಭುತವಾಗಿ ಪ್ರೀತಿ ಮಾಡೋಕೆ ಸಾಧ್ಯ ಅಂತ ಜಗತ್ತಿಗೆ ಸಾರಿದ ನಮ್ಮ ಸಂಘದ ಉದ್ಘಾಟಕರಾದ ಅಮೂಲ್ಯ ಅಕ್ಕ ಈಗ ನಿಮ್ಮನ್ನು ಉದ್ದೇಶಿಸಿ 4 ಮಾತಾಡ್ತಾರೆ. ಅಲ್ಲ, ನಾನೇನು ಮಾತಾಡೋದು? ನಾನೇನು ಪ್ರಿಪೇರೇ ಆಗಿಲ್ಲ. ನಿಮ್ಮ ಅನುಭವಕ್ಕಿಂತ ದೊಡ್ಡ ಪಾಠ ಇನ್ಯಾವ್ದಿದ್ಯಾಕ? ನೀವು ಬರ್ತೀರಾ ಅಂತಾನೆ ಇವರೆಲ್ಲ ಸೇರಿರೋದು. ಸುಮ್ಮನೆ 4 ಮಾತಾಡಿ, ಕಣ್ಗೊತ್ಕೊಂಡು ಕೇಳ್ತಾರೆ. ಏನೇ ಮಾತಾಡೋದು? ಅವತ್ತು ಬ್ರೇಕಪ್ ಪಾರ್ಟಿ ದಿನ ಟೈಟಾಗಿ ಬಡ್ಕೊಂಡಿದ್ಯಲ್ಲ, ಅದರಲ್ಲೇ ಒಂದು ಅರ್ಧ ಮಾತಾಡು. ಶಿಳ್ಳೆ ಚಪ್ಪಾಳೆ ಗ್ಯಾರಂಟಿ. ನೋಡ್ರಿ ಕಂತ, ನಿಮ್ ಸಂಘ ವಾ, ಈ ಹೆಸರಲ್ಲೂ ಒಂದು ಸಂಘ ಶುರುವಾಗೋಯ್ತಾ? ಯಾರೋ ನಿಮ್ಮಂತವರೇ ಮಾಡಿರ್ತಾರೆ. ಚಾನ್ಸೇ ಇಲ್ಲ ಬಿಡಿ ಬಾಸ್. ನಮಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಏನೂ ವ್ಯತ್ಯಾಸ ಇಲ್ಲ. ಅಲ್ಲಿರೋ ಮುಖಗಳು ನೋಡಿದ್ರೆ ನಿಮ್ ಕಸಿನ್ಸ್ಗಳ ಯಾರೋ ಹೋಗಿ ಮಾಡಿರ್ಬೇಕು ಅನ್ಸುತ್ತೆ. ಅಯ್ಯೋ ಇಲ್ಲ ಬಾಸ್, ಅವ್ರುಗಳೆಲ್ಲ ಜಸ್ಟ್ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾರೆ. ಆದ್ರೆ ನಾವು ಹಾಗಲ್ಲ. ನಮ್ಮ ಹೃದಯದ ಬಾಗಿಲು ಎಲ್ಲರಿಗೂ ಓಪನ್ ಆಗಿರುತ್ತೆ. ಮೀನಾಕ್ಷಿಗೆ ಸ್ವಲ್ಪ ಜಾಸ್ತಿ ಅಷ್ಟೇ. ಲಾರ್ಡ್ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ಇನ್ಸ್ಪಿರೇಷನ್. ಬಾಸ್ ಬಾಸ್ ಏನಾಯ್ತು ಬಾಸ್? ಏನಿಲ್ಲ. ನೊಂದಿರೋ ಬರ್ಗೆಟ್ಟಿರೋ ಜೀವಗಳೆಲ್ಲ ಒಟ್ಟಾಗಿ ಸೇರಿ ಸಂಘ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರೀತಿಗೆ ನಾವು ರೆಸ್ಟ್ ಇನ್ ಪೀಸ್ ಅಂತಾದ್ರೂ ವಿಶ್ ಮಾಡೋಣ ಬಾಸ್. ಚಟಬ್ರಿಕ ಅಂತ ಏನ್ ಕರ್ಮರಿ ನಿಮ್ದು? ಹುಡುಗಿರ್ನ ಇಷ್ಟಪಡೋ ಹುಡುಗರು ಹಣೆ ಬರಾನೇ ಇಷ್ಟು ಬಾಸ್. ನಿಮಗ್ ಅರ್ಥ ಆಗಲ್ಲ ಬಿಡಿ. ಹಾಗಾದ್ರೆ ನಿಮ್ಮ ಪ್ರಕಾರ ನಾನು ಹುಡುಗರನ್ನ ಪ್ರೀತಿಸ್ತೀನಿ ಅಂತನಾ? ಅಯ್ಯೋ ಇಲ್ಲ ಬಾಸ್, ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋದು ಅಷ್ಟೇ ನನ್ನ ಅಂಬೋಣ. ನೀವೇ ಲಕ್ಕಿ, ಹುಡುಗಿರಿಂದ ದೂರ ಇದ್ದೀರಾ. ಆದ್ರೆ ಹುಡುಗಿರಿಂದ ಬಿದ್ದಿರೋ ನಮ್ಮಂತ ಪಾಗಲ್ ಪ್ರೇಮಿಗಳಿಗೆ ನಾಳೆ ಇಂಥ ಸಂಘಗಳೇ ದಿಕ್ಕು ಬಾಸ್. ಅಲ್ಲಿ ಯಾವ್ದೋ ಹುಡುಗಿ ನಿಂತಿದ್ದಾಗಿತ್ರಿ, ಆದ್ರೆ ಸರಿಯಾಗಿ ಕಾಣಿಸ್ತಿಲ್ಲ. ಒನ್ ವೇ ಲವರ್ ಸಂಘದಲ್ಲಿ ಹುಡುಗಿನ? ಅದೇ ನನಗೂ ಆಶ್ಚರ್ಯ ಆಗ್ತಿರೋದು. ಇವತ್ತಿನ ಕಾಲದಲ್ಲಿ ಯಾವ ಹುಡುಗಿ ತಾನೇ ಒನ್ ವೇ ಲವ್ ಮಾಡ್ಕೊಂಡಿರ್ತಾಳೆ ಅಲ್ವಾ? ಎಂಗೇಜೇ ಆಗದೆ ಇರೋ ಹುಡುಗಿರು ಇದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ಇಲ್ಲ ಬಾಸ್. ಈ ಹುಡುಗರೆಲ್ಲ ಅದ್ ಹೇಗೆ ಲವ್ ಎಲ್ಲ ಮಾಡ್ತಾರ ಅರ್ಥನೇ ಆಗಲ್ಲ. ಜಸ್ಟ್ ಡೋಂಟ್ ಗೆಟ್ ಇಟ್. ಒಳ್ಳೆ ಕಾಮಿಡಿ. ತಮ್ಗಿಷ್ಟ ಆಗೋ ಹುಡುಗಿ ಒಂದಿನ ಆಫೀಸಿಗೆ ಬಂದಿಲ್ಲ ಅಂತ ಮನೆಗೆ ಹುಡ್ಕೊಂಡು ಹೊರಟಿದ್ದಾರೆ. ಈಗ ಪ್ರೀತಿ ಹೇಗ್ ಮಾಡ್ತಾರೆ ಅರ್ಥನೇ ಆಗಲ್ಲ ಅಂತ ಸ್ಕೋಪ್ ಬೇರೆ ಕೊಡ್ತಾರೆ. ಏನ್ರಿ ಅದು? ಏನಿಲ್ಲ ಬಾಸ್, ಕೆಲವರು
ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೂರ್ಯನ ನೋಡಿ ಚಂದ್ರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ರಾತ್ರಿ ಆಗಿದೆ ಅನ್ಕೋತಾರೆ. ಆದ್ರೆ ಅವರು ಹಗ್ಲಲ್ಲೇ ಇದ್ದಾರೆ ಅನ್ನೋದು ಉಳಿದವ್ರಿಗೂ ಗೊತ್ತಾಗುತ್ತೆ ಅನ್ನೋದು ಮರ್ತೋಗಿರ್ತಾರೆ ಅನ್ಕೋತಿದ್ದೆ. ಅತ್ತೆ, ನಾನು ಕೇಳಿಸ್ಕೊಂಡಿದ್ ನಿಜನಾ? ನಾಳೆ ನನಗೂ ವೇದಾಂಗೂ ಮದುವೆ ಫಿಕ್ಸ್ ಮಾಡ್ತೀರಾ? ಎಂಥ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡೋಕ್ಕಾಗತ್ತಾ ಸಾಹಿತ್ಯ? ಅಥವಾ ಫಾಲ್ಸ್ ಹೋಪ್ನ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಅದು ಹಾಗಲ್ಲ ಅತ್ತೆ. ಈ ದಿನ ಇಷ್ಟು ಬೇಗ ಬರ್ಬೋದು, ಸ್ವಲ್ಪ ದಿನದಲ್ಲೇ ನನ್ನ ಮತ್ತೆ ವೇದಾಂತ್ ಮದ್ವೆ ನಡಿಬೋದು ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದಕ್ಕೆ ಕೇಳಿದೆ. ನೀನಷ್ಟೇ ಅಲ್ಲ, ಇದನ್ನ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನ್ನನ್ನು ಸುಹಾಸಿನಿ ವಸಿಷ್ಠ ಅನ್ನೋದು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳಕ್ಕೆ ನಾನು ನಿನಗೆ ಕಾಲ್ ಮಾಡಿದ್ದೆ. ನಾಳೆ ರೆಡಿಯಾಗಿ ಸಂಜೆ ಮನೆಗೆ ಬಾ. ಖಂಡಿತ ಬರ್ತೀನತ್ತೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿರಕ್ಕೆ ಸಾಧ್ಯ ಹೇಳಿ? ಆದ್ರೆ ಏನಾಯ್ತು ಸಡನ್ ಆಗಿ ನಿಂಗೆ? ಆದ್ರೆ ಗೀದ್ರೆ ಅಂತ ಶುರು ಮಾಡಿದೆ. ಹಾಗಲ್ಲ ಅತ್ತೆ, ನಂಗೆ ಯಾಕೋ ಇದಕ್ಕೆಲ್ಲ ವೇದಾಂತ್ ಒಪ್ಕೊಳ್ಳಲ್ಲ, ನೋ ಅಂತಾರೆ ಅಂತ ಅನ್ನಿಸ್ತಾ ಇದೆ. ನನ್ನ ಮಗನ್ನ ನನಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವ್ನು ನನ್ನ ಹತ್ರ ಬಂದು ನಾನು ಸಾಹಿತ್ಯ ಜೊತೆ ಆಡ್ತಾ ಇರೋದು ಡ್ರಾಮಾ ಅಂತ ಹೇಳಕ್ಕೆ ಎಷ್ಟು ಸಂಕಟ ಪಡ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ಸರಿಯತ್ತೆ, ಅವ್ರು ಒಪ್ಕೊಂತಾರೆ ಅಂತೀರಾ? ಅಪೋಸ್ ಕೂಡ ಮಾಡಿಲ್ವಲ್ಲ, ಅಂದಮೇಲೆ ಒಪ್ಕೊಂಡಿದ್ದಾನೆ ಅಂತ ತಾನೇ ಅರ್ಥ. ಅರ್ಥ ಆಗಲಿಲ್ಲ. ನಾನೀಗಾಗಲೇ ಅವನಿಗೆ ಎಲ್ಲ ವಿಚಾರ ಹೇಳಾಗಿದೆ. ಅವನು ಆಗಲ್ಲ ಅಂತೇನೂ ಹೇಳಿಲ್ಲ. ಸೊ ಇಟ್ಸ್ ಫಿಕ್ಸ್ಡ್. ರಿಯಲಿ? ಪದೇ ಪದೇ ಹೇಳಿದ್ದನ್ನೇ ಹೇಳೋ ಅಭ್ಯಾಸ ನನಗಿಲ್ಲ. ವೇದಾಂತ್ ಬಗ್ಗೆ ನಿನ್ನ ತಲೆ ಕೆಡ್ಸ್ಕೋಬೇಡ. ಸಾಹಿತ್ಯ, ದುಬೈನಲ್ಲಿರೋ ನಿನ್ನ ಪೇರೆಂಟ್ಸ್ಗೆ ಎಲ್ಲ ವಿಷಯ ಹೇಳಿದ್ಯಾ ತಾನೆ? ಹಾಂ ಅತ್ತೆ, ಹೇಳಿದ್ದೀನಿ. ಗುಡ್. ಹಾಗಾದರೆ ನಾಳೆ ಸಿಗೋಣ. ಬಾಯ್. ಬೇಕು ಅಂದ್ರೆ ನಂಗೆ ಭಾಷಣ ಮಾಡಕ್ ಬರಲ್ಲ. ಹಾಗೇನೆ ಇಂಥ ಒಂದು ಪ್ರೋಗ್ರಾಮ್ಗೆ ನಾನು ಮುಖ್ಯ ಅತಿಥಿ ಆಗ್ತೀನಿ ಅನ್ನೋ ನಿರೀಕ್ಷೆ ಕೂಡ ಇರಲಿಲ್ಲ. ಆದ್ರೆ ಅಖಿಲ ಕರ್ನಾಟಕ ಒನ್ ಸೈಡ್ ಲವರ್ ಸಂಘ ಅನ್ನೋ ಹೆಸರಿಗೂ ನನಗೂ ಒಂದು ಸಣ್ಣ ಸಂಬಂಧ ಅಂತೂ ಇದೆ. ಚಪ್ಪಾಳೆಗೆ 2 ಕೈ ಬೇಕು, ಚಿಟ್ಕೆಗೆ 2 ಬೇಡ್ ಬೇಕು. ಆದ್ರೆ ಈ ಪ್ರೀತಿ ಇದೆಯಲ್ಲ, ಅದಕ್ಕೆ ಬರೀ 1 ಹೃದಯ ಇದ್ರೆ ಸಾಕು. ಹುಡುಗರು ಗಡ್ಡ ಬಿಟ್ಕೊಂಡು ಅಬ್ಬೆ ಪಾರಿಗಳ ತರ ಅಲ್ದಾಡ್ಕೊಂಡಿರೋದನ್ನ ನೋಡಿದಾಗ ಯಾಕಪ್ಪ ಹೀಗಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಆದ್ರೆ ಅವ್ರ ಅವತಾರಕ್ಕೆ ಅವ್ರ ಒಳಗಿರೋ ನೋವು ಕಾರಣ ಅಂತ ನನಗೆ ಆಮೇಲೆ ಅರ್ಥ ಆಯ್ತು. ದಕ್ಕಿರೋ ಪ್ರೀತಿ ಮುರಿದು ಬಿದ್ದಿರೋ ಎಷ್ಟೋ ಎಕ್ಸಾಂಪಲ್ಸ್ಗಳಿದೆ. ಆದ್ರೆ ಒನ್ ಸೈಡ್ ಲವ್ ಅಳ್ಸೋಯ್ತು ಅನ್ನೋ ಒಂದೇ ಒಂದು ಎಕ್ಸಾಂಪಲ್ ಕೂಡ ಇಲ್ಲ. ಅದಿರೋಕ್ ಸಾಧ್ಯನೂ ಇಲ್ಲ. ಯಾಕೆ ಅಂದ್ರೆ ಒನ್ ಸೈಡ್ ಲವ್ ಇದೆಯಲ್ಲ, ಅದಕ್ಕೆ ಸಾವೇ ಇಲ್ಲ, ಅದು ಶಾಶ್ವತ. ಪ್ರೀತಿ ದಕ್ಕಿಲ್ಲ ಅಂತ ಭಗ್ನ ಪ್ರೇಮಿ ಹೆಸರಲ್ಲಿ ಬರೀ ದೇವದಾಸ್ ಹೆಸರು ತಗೋತಾರೆ. ಆದ್ರೆ ಪಾರುಗೂ ಪ್ರೀತಿ ಸಿಕ್ಕಿಲ್ಲ ಸ್ವಾಮಿ. ಪ್ರೀತಿಗೋಸ್ಕರ ಹಾಟಿಗೆ ಕೈ ಹಾಕಿ ಪರಪರ ಅಂತ ಕೇಳ್ಕೊಳ್ಳೋ ಮುಂಗಾರು ಮಳೆ ಪ್ರೀತಮ್ ಎಲ್ರೂ ಕಣ್ಣಲ್ಲಿ ಪ್ಯಾಥೋ ಹೀರೋ ಆಗ್ತಾರೆ. ಆದ್ರೆ ಪ್ರೀತಿ ಮಾಡಿದ ಹುಡುಗನ್ ಬಿಟ್ಟು ಇನ್ಯಾರನ್ನೋ ಕಟ್ಕೊಳ್ಳೋ ಅನಿವಾರ್ಯಕ್ಕೆ ಸಿಕ್ಕಾಕೊಳ್ಳೋ ನಂದಿನಿಗೆ ಮಾತ್ರ ಯಾರ ಮನ್ಸಲ್ಲೂ ಜಾಗನೇ ಇರಲ್ಲ. ನಾನಿಲ್ಲಿ ಹುಡುಗಿರ್ನ ಕಡೆಗಣಿಸಿದ್ದಾರೆ ಅಂತ ವಾದ ಮಾಡ್ತಿಲ್ಲ. ಪ್ರೀತಿ ಸಿಗದಿರೋ ಪ್ರತಿಯೊಬ್ರು ಒನ್ ವೇ ಲವರ್ಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ಎಲ್ಲರಿಗಿಂತ ಪಾಪ ಅಂತ ಒತ್ತಿ ಹೇಳ್ತಾ ಇದ್ದೀನಿ.